ರಾಜ್ಯದಲ್ಲಿನ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಅನ್ಬು ಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರು ಇವರು ಮಾಹಿತಿಯನ್ನು ಕೊಟ್ಟಿರೋದು. ಹಾಗೇನೇ ಮನೆ ಸ್ಥಳಾಂತರ ಆದವರು ಒಟ್ಟು 4,08,237 ಜನರು ಇದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಅನ್ಬು ಕುಮಾರ್ ಅವರು ಕೊಟ್ಟಿರುವಂತ ಮಾಹಿತಿ ಇದು. ಮನೆ ಸ್ಥಳಾಂತರ ಆದವರು ಒಟ್ಟು 4,08,237 ಜನ ಇದ್ದಾರೆ. ಇದರಲ್ಲಿ ಅರ್ಜಿ ಸಲ್ಲಿಸಿ 3,48,065 ಜನರು ಎನ್ರೋಲ್ ಆಗಿದ್ದಾರೆ. ಆ ಪೈಕಿ 60,129 ಜನ ಇವರ ಅರ್ಜಿ ತಿರಸ್ಕಾರ ಮಾಡಲಾಗಿದೆ. ಹೊರ ರಾಜ್ಯದ 1,79,617 ಮತದಾರರಿಂದ ಅರ್ಜಿ ಸಲ್ಲಿಕೆಯಾಗಿದೆ. ಆ ಪೈಕಿ 25,555 ಅರ್ಜಿಗಳನ್ನು ತಿರಸ್ಕಾರ ಮಾಡಲಾಗಿದೆ. ಫಾರಂ ನಂಬರ್ 6ರಿಂದ ಫಾರಂ ನಂಬರ್ 8ರವರೆಗೆ ಒಟ್ಟು 73 ಹಾಗೆಯೇ ಒಟ್ಟಾರೆ ಅರ್ಜಿಗಳನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಒಂದು ಕಡೆಯಲ್ಲಿ ಲೆಕ್ಕಾಚಾರಗಳು ಕೂಡ ಜೋರಾಗಿವೆ. 66,22,254 ಅರ್ಜಿಗಳನ್ನು ಸ್ವೀಕಾರ ಮಾಡಲಾಗಿದೆ ಅಂತೇಳಿ ಅನ್ಬು ಕುಮಾರ್ ಅವರು ಅಂಕಿ ಅಂಶಗಳ ಸಮೇತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇರ್ತದೆ. ಈ ಹೌಸ್ ಟು ಹೌಸ್ ಎನ್ಯುಮರೇಷನ್ 30ನೇ ಜೂನ್ನಿಂದ ಶುರುವಾಗಿ 17 ಆಗಸ್ಟ್ವರೆಗೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದರ ಕುರಿತು ಮಾಹಿತಿಯನ್ನು ಈಗಾಗಲೇ ತಮಗೆ ತಿಳಿಸಲಾಗಿದೆ. ಈ ಎಸ್ಐಆರ್ ಪ್ರಕ್ರಿಯೆಯಲ್ಲಿ 16/6/2026ನೇ ತಾರೀಕು ನಾವೇನು ಎಲೆಕ್ಟ್ರೋಲ್ ಫ್ರೀಸ್ ಮಾಡಿದ್ವಿ, ಆ ದಿನ ಇದ್ದ ವೋಟರ್ಗಳ ಸಂಖ್ಯೆ 5,54,32,314. ಅದರ ಪೈಕಿ ಈಗಾಗಲೇ 4,45,57,10 ಮತದಾರರು ಹೆಸರು ಏನಿದೆ ಅವರು ಎನ್ಯುಮರೇಷನ್ ಫಾರ್ಮನ್ನು ವಾಪಸ್ ಕೊಟ್ಟಿದ್ದಾರೆ. ಅವರ ಹೆಸರು ಡ್ರಾಫ್ಟ್ ರೋಲಲ್ಲಿ ಲಭ್ಯ ಇರಲಿದೆ. ಅದು 80.38% ಆಗ್ತದೆ, 80.38%. ಅದೇ ಸಂದರ್ಭದಲ್ಲಿ ASDDO ಅಂತ ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆತ್ ಆ್ಯಂಡ್ ಅದರ್ಸ್ ಈ ಕಾರಣಗಳಿಂದ ಸುಮಾರು 1,08,75,304 ಮತದಾರರ ಹೆಸರು ಈ ಲಿಸ್ಟ್ ಕೆಳಗೆ ಐಡೆಂಟಿಫೈ ಮಾಡಲಾಗಿದೆ. ಅದು 19.62% ಆಗುತ್ತೆ. 1,08,75,304 ಮತದಾರರು, ಇದು 19.62% ಆಗ್ತದೆ. ಹಾಗಂದರೆ 80.38% ಮತದಾರರ ಹೆಸರು ಡ್ರಾಫ್ಟ್ ರೋಲಲ್ಲಿ ಇರ್ತದೆ. 19.62% ಮತದಾರರ ಹೆಸರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಒಂದು ಕಡೆಯಲ್ಲಿ ಅನ್ಬು ಕುಮಾರ್ ಅವರು ಕೊಟ್ಟಿರುವಂಥ ಅಂಕಿ ಅಂಶವನ್ನು ಗಮನಿಸ್ತಾ ಹೋಗೋದಾದ್ರೆ ಯಾವ ರೀತಿಯಾಗಿ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆಗಿದೆ? ಹಾಗಾದ್ರೆ ಸಂಪತ್ತು, ಈಗಾಗಲೇ ಇವತ್ತಿಗೆ 42-43 ದಿನ ಆಯಿತು ರಾಜ್ಯದಲ್ಲಿ SIR ಪ್ರಕ್ರಿಯೆ ಶುರುವಾಗಿ. ಸೊ ಯಾಕಂದರೆ ರಾಜಕೀಯ ನಾಯಕರಿಗೆ ದಿನಕ್ಕೂ ಕೂಡ ಅವ್ರಿಗೆ ಒಂದಿಷ್ಟು ಅಂದರೆ ಏನಪ್ಪ ಮತದಾರರು ಇಷ್ಟರ ಮಟ್ಟಿಗೆ ಡಿಲೀಟ್ ಆಗ್ತಾ ಇದೆಯಲ್ಲ ಅಂತೇಳಿ ಒಂದು ಕಡೆ ಭಯ ಹುಟ್ಟಿಸ್ತಾ ಇರುವಂಥದ್ದು. ಯಾಕಂದರೆ ಪ್ರತಿ ಸರಿ ಅಂದರೆ ಚುನಾವಣಾ ಆಯೋಗ ಅನ್ಬು ಕುಮಾರ್ ಏನು ಮುಖ್ಯ ಆಗ್ತಿದೆ, ಪ್ರತಿ ವಾರಕ್ಕೊಂದು ಸರಿ ಕೂಡ ರಾಜ್ಯಕ್ಕೆ ಪ್ರತಿ ಜಿಲ್ಲಾವಾರು ಸಮೇತ ಆ ರಾಜ್ಯದಲ್ಲಿ ಜಿಲ್ಲಾ ತಾಲೂಕು ಎಷ್ಟರ ಮಟ್ಟಿಗೆ ಮತದಾರರನ್ನ ಕೈ ಬಿಡಲಾಗ್ತಿದೆ ಅಂತೇಳಿ ಪಿನ್ ಟು ಪಿನ್ ವರದಿಯನ್ನು ವಾರಕ್ಕೊಂದು ಸಾರಿ ವರದಿಯನ್ನು ಬಿಡುಗಡೆ ಮಾಡಲಾಗ್ತಿದೆ. ಸೊ ಇದುವರೆಗೆ ಅಂದರೆ ಟೋಟಲ್ ರಾಜ್ಯದಲ್ಲಿ 5,50,32,314 ಮತದಾರರಿದ್ದರು. ಅವರೆಲ್ಲರಿಗೂ ಕೂಡ ಎನ್ಯುಮರೇಷನ್ ಫಾರಮ್ನ ವಿತರಣೆ ಮಾಡಲಾಗಿತ್ತು. ಅದು ಅಂದ್ರಿಂದ ಇದುವರೆಗೂ ಕೂಡ ಅಂದರೆ ಚುನಾವಣಾ ಆಯೋಗಕ್ಕೆ 4,45,57,10 ಮತದಾರರ ಎನ್ಯುಮರೇಷನ್ ಫಾರ್ಮ್ ಸಿಕ್ಕಿದೆ. ಅಂದರೆ ಇದುವರೆಗೆ ಕಳೆದ 42 ದಿನ ರಾಜ್ಯದಲ್ಲಿ ಏನು SIR ಶುರುವಾಗಿತ್ತು ಅದರಲ್ಲಿ ಇದುವರೆಗೆ ಕೂಡ ಅಂದರೆ ರಾಜ್ಯದಲ್ಲಿ 1,08,75,304 ಮತದಾರರನ್ನ ಕೈ ಬಿಡಲಾಗಿದೆ. ಅಷ್ಟು ಎನ್ಯುಮರೇಷನ್ ಫಾರ್ಮ್ ಸಿಕ್ಕಿಲ್ಲ. ಸೊ ಸಿಕ್ಕಿಲ್ಲ ಅಂದರೆ ಇವರೆಲ್ಲ ಯಾರ್ಯಾರಾಗಿದ್ರು ಏನೇನಾಗಿದ್ರು ಅನ್ನೋದು ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇವತ್ತಿನ ಮಾಹಿತಿ ಪ್ರಕಾರ ಒಟ್ಟು ಟೋಟಲ್ ಆಗಿ 15,48,757 ಜನ ಮತದಾರರು ಆಬ್ಸೆಂಟ್ ಆಗಿದ್ದಾರೆ ಅಂತೇಳಿ ಮಾಹಿತಿ ಗೊತ್ತಾಗ್ತಿರುವಂಥದ್ದು. ಇನ್ನು ಶಿಫ್ಟೆಡ್ ಆಗಿರುವಂಥದ್ದು 65,73,976 ಮತದಾರರು ಶಿಫ್ಟೆಡ್ ಆಗಿರುವಂಥದ್ದು. ಇನ್ನು 16,36,673 ಜನ ಇವರು ಡೆಡ್ ಆಗಿದ್ದಾರೆ ಅಂತೇಳಿ ಮಾಹಿತಿ ಗೊತ್ತಾಗ್ತಿರುವಂಥದ್ದು. ಅಂದರೆ ಕಳೆದ ಬಾರಿ ಏನು ಪ್ರೆಸ್ ಮೀಟ್ ಮಾಡಿದ್ರು ಆಗ 16,79,877 ಮತದಾರರಿತ್ತು. ಇದೀಗ ಕಳೆದ ಒಂದು ವಾರಕ್ಕೆ 6,796 ಜನ ಇನ್ನು ಇನ್ಕ್ರೀಸ್ ಆಗಿರುವಂಥದ್ದು. ಅಂದರೆ ಡೆತ್ ಆಗಿರುವ ಸಂಖ್ಯೆ ಹೆಚ್ಚಾಗಿದೆ. ಜೊತೆಗೆ ಇನ್ನು ಡೂಪ್ಲಿಕೇಟ್ ಮತದಾರರು ಮುಖ್ಯವಾಗಿ ಈಗಾಗಲೇ ಡೂಪ್ಲಿಕೇಟ್ ಮತದಾರರು
7,1,412 ಮತದಾರರು ಈಗಾಗಲೇ ಡೂಪ್ಲಿಕೇಟ್ ಮತದಾರರು ಅಂತೇಳಿ ಗೊತ್ತಾಗ್ತಿರುವಂಥದ್ದು. ಕಳೆದ ಬಾರಿಗೆ ಹೋಲಿಸಿದರೆ 12,918 ಡೂಪ್ಲಿಕೇಟ್ ಮತದಾರರು ಹೆಚ್ಚಾಗಿದ್ದಾರೆ. ಸೊ ಹೀಗಾಗಿ ಏನು ಒಟ್ಟು ಕಳೆದ ವಾರ 1,11,16,000 ಮತದಾರರು ಕೈ ಬಿಡಲಾಗ್ತಿದೆ ಅಂತೇಳಿ ಮಾಹಿತಿ ಇತ್ತು. ಕಳೆದ ವಾರ ಪ್ರೆಸ್ ಮೀಟ್ ಇದೆ ಪತ್ರಿಕಾಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ. ಸೊ ಇದೀಗ ಎಲ್ಲ ಒಂದು ಕಡೆ ಅಂದರೆ 2,41,082 ಮಂದಿ ಹೆಚ್ಚಾಗಿದ್ದಾರೆ. ಅಂದರೆ ಮತದಾರರು ಏನು 1,11,00,000 ಮತದಾರರು ಇತ್ತು ಅವರು ಈಗ ಸ್ವಲ್ಪ ಒಂಚೂರು ಕಡಿಮೆ ಆಗಿದ್ದಾರೆ. ಅಂದರೆ ಈ 1,08,75,304 ಜನ ಮತದಾರ. ಅಂದರೆ ಇನ್ನೂ ಒಂದು ವಾರ ಟೈಮ್ ಇದೆ. ಸೊ ಇದರಲ್ಲಿ ಇನ್ನೂ 1 ಲಕ್ಷ ಜನ ಹುಡುಕ್ಬೋದಾ ಅಂತೇಳಿ ಇದೀಗ ಚುನಾವಣಾ ಆಯೋಗದಿಂದ ಮಾಹಿತಿ ಸಿಕ್ಕಿರುವಂಥದ್ದು. ಸೊ ಒಟ್ಟಾರೆ ಈಗಾಗಲೇ ಏನು 1,08,75,000 ಮತದಾರನ ಕೈ ಬಿಡಲಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆ ಈಗಾಗಲೇ ಏನು ಇಷ್ಟು ಜನರನ್ನ ಕೂಡ ಇನ್ನೂ ಒಂದು ವಾರ ಇದೇ SIR ಪರಿಷ್ಕರಣೆ ಮುಂದೆ ನಡೆಯುವುದರಿಂದ ಇನ್ನೂ ಎಷ್ಟು ಜನ ಮತದಾರನ ಸೇರ್ಪಡೆ ಆಗ್ತಾರೆ, ಜೊತೆಗೆ ಎಷ್ಟು ಮತದಾರರು ಡೆಡ್ ಆಗಿದೆ ಅಂತೇಳಿ ಗೊತ್ತಾಗುತ್ತೆ, ಜೊತೆಗೆ ಎಷ್ಟು ಮತದಾರರನ್ನ ಡೂಪ್ಲಿಕೇಟ್ ಮತದಾರರಾಗಿದ್ದಾರೆ ಅಂತೇಳಿ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಟೋಟಲ್ ಇನ್ನು ಮುಂದಿನ ವಾರದಲ್ಲಿ ಇನ್ನು ಎಷ್ಟರ ಮಟ್ಟಿಗೆ ಮತದಾರರನ್ನ ಕೈ ಬಿಡಲಾಗ್ತಿದೆ ಅಂತೇಳಿ ಕಾದು ನೋಡಬೇಕಾಗುತ್ತೆ ಸಂಪತ್ತು. ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.